ಮನೆ ಎಲ್ಲ ಡೆಮೊಲೇಷನ್ ಆಗಿದೆ. ಸರ್ಕಾರ ಏನಾದ್ರು ಸ್ಪಂದಿಸ್ತಾ ಅಥವಾ ಏನಾದ್ರು ನಿಮ್ಗೆ ಆಶ್ವಾಸನೆ ನೀಡಿದ್ರಾ ಅಂತ? ನಮ್ಗೆ ಏನು ಸಹಕಾರ ಕೊಟ್ಟಿಲ್ಲ ಸರ್ ಇದುವರೆಗೂ. ನಾವು ಸೆಕ್ಯೂರಿಟಿಗೆ ವಾಚ್ಮ್ಯಾನ್ ಕೆಲ್ಸಕ್ಕೆ ಹೋಗೋದು. ನಾವು ಸೈಕಲ್ ತುಳ್ಕೊಂಡು ಕೆಲ್ಸಕ್ಕೆ ಹೋದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಅಂತ ನಾವು ಕೂಲಿ ನಾಲಿ ಮಾಡಿಕೊಂಡು ಹೆಂಗೋ ಮನೆ ಮಾಡಿದ್ವಿ. ಏನಪ್ಪ ಗೌರ್ಮೆಂಟ್ ಸೈಟಿಂದ ಎಲ್ಲರೂ ಮಾಡ್ಕೊತಾರಂತೆ. ನಾವು ಒಂಥರ ಜೋಪಡಿ ಥರ ಒಂದು ಸೆಡ್ ಥರ ಕಟ್ಟಿದ್ವಿ. ಅದನ್ನು ದಬ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ನಾವು ಈ ಥರ ನಾವೇನು ಇರೋವ್ರ ಸಾಹುಕಾರರ ನಾವು? ನಾವು ನಮಗೂ ವಯಸ್ಸಾಗಿದೆ. ನಾವು ಏನು ಸಾಹುಕಾರ ಇಲ್ಲ, ನಾವೇನು ಇದಿಲ್ಲ. ನಾವು ಇದಕ್ಕೆ ಮೇಲೆ ನಾವು ಸಂಪಾದನೆ ಮಾಡೋಕ್ಕೂ ಆಗಲ್ಲ, ನಮ್ಮಿಂದ ಕಟ್ಟೋಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇದ್ದರೆ ತಳ್ಳಿಬಿಟ್ರೆ ನಾವು ಸಡನ್ನಾಗಿ ಬಂದು ನಾವೇನು ಮಾಡಬೇಕು? ನಾವೇನು ವಯಸ್ಸು ಹುಡುಗ್ರ? ನಾವು ಇದಕ್ಕೆ ಮೇಲೆ ಹೋಗಿ ದುಡಿಯೋಕೆ ನಮ್ಮ ಕೈಯಲ್ಲಿ ಆಗುತ್ತಾ? ನಮಗೆ ಕಣ್ಣಲ್ಲಿ ನಿದ್ದೆನೇ ಬರೋಲ್ಲ ಸರ್. ನಮಗೆ ಆ ಥರ ಆಗ್ಬಿಟ್ಟೈತೆ. ನಮ್ಗೆ ಹುಷಾರಿಲ್ಲ ಮೊದಲೇ. ಹಂಗೂ ಹೋಗಿ ಏನೋ ಕೂಲಿ ನಾಲಿ ಮಾಡಿಕೊಂಡು ಮನೆ ಏನೋ ಸ್ವಲ್ಪ ಇರೋಕ್ಕೂ ಒಂದು ಗೂಡು ಮಾಡಿಕೊಂಡ್ರೆ ಅದನ್ನು ಏನು ಇಲ್ದಂಗೆ ಮಾಡಿಬಿಟ್ರು. ಇವಾಗ ಅವರೇ ಏನೋ ಪರಿಹಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಸರ್, ಇವಾಗ ಸರ್ಕಾರ ಸ್ಪಂದಿಸೋಕ್ಕಿಂತ ಮುಂಚೆ ಪಕ್ಕದಲ್ಲಿರೋ ಕೇರಳ ರಾಜ್ಯದವರು ಅಲ್ಲಿನ ರಾಜಕಾರಣಿಗಳು ಟ್ವೀಟ್ ಮಾಡಿದ್ದಾರೆ ಇಲ್ಲಿ ಆಗಿರುವಂತ ಅನ್ಯಾಯದ ಬಗ್ಗೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ರಾಜಕೀಯ ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಇದ್ದಂಗೆ ಇದ್ದು ಬಂದು ಮನೆಗಳು ಹೊಡೆದಾಕಿರೋದು ಅಷ್ಟೇ. ಅದು ಅವ್ರ ರಾಜಕೀಯ ಅದೆಲ್ಲ ನನ್ಗೆ ಗೊತ್ತಿಲ್ಲ ಸರ್. ಈಗ ಹತ್ತತ್ರ ಒಂದು 15 ದಿನ ಆಯ್ತು ಮನೆ ಎಲ್ಲ ಡೆಮೊಲೇಷನ್ ಮಾಡಿ. ಈ ಚಳಿ ಮಳೆ ಹೇಗಿದೆ ಮತ್ತೆ ಹೆಂಗ್ ಮಲ್ಗ್ತಾ ಇದ್ದೀರಾ? ನಿಮ್ಗೆ ಕಷ್ಟ ಆಗ್ತಿದೆ ಮತ್ತೆ ಇದ್ರ ಬಗ್ಗೆ ನಿಮ್ಮ ಸ್ಥಳೀಯ ಶಾಸಕರು ಅಥವಾ ಸಚಿವರು ಯಾರಾದ್ರು? ಆಗ್ಬಿಟ್ಟಿದೆ ಈ ಚಳಿಯಲ್ಲಿ ಇದ್ದು ನಮ್ಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ನಾವು ಏನು ಕೂಲಿ ನಾಲಿ ಮಾಡಿಕೊಂಡು ಹೆಂಗೋ ಇರ್ತಾ ಇದ್ವು. ಅದನ್ನು ಹೊಡೆದಾಕ್ಬಿಟ್ರೆ ನಾವು ಏನು ಹೆಂಗೆ? ಇವಾಗ ಹುಷಾರಿಲ್ಲ ನಮಗೆ. ಯಾರು ನಮ್ಗೇನು ಹಾಸ್ಪಿಟ್ಲ್ ಖರ್ಚಿಗೆ ಯಾರನ್ನ ಕೊಡ್ತಾರ? ನಮ್ಗೆ ಹುಷಾರಿಲ್ಲ ಅಂತ ಯಾರನ್ನ ಬಂದು ನೋಡ್ತಾರ? ಊಟ ಕೊಡ್ತಾರ? ನೀರು ಕೊಡ್ತಾರ? ಯಾವ ಸೌಕರ್ಯನೇ ಇಲ್ಲ ಸರ್ ನಮಗೆ. ಇಲ್ಲ, ಶೆಡ್ಗಳು ಹಾಕೊಂಡು ಪರಿಚಯದವ್ರು ಯಾರು ಪರಿಚಯದವ್ರು ಇದಾರೆ ಆ ಕಡೆ ಅವ್ರ ಮನೆಗಳ ಹತ್ರ ಇದ್ದೀವಿ. ಊಟಕ್ಕೆಲ್ಲ ಏನ್ ಮಾಡ್ಕೊಂಡು? ಊಟಕ್ಕೆ ತುಂಬಾ ಸ್ವಲ್ಪ ಜನ ಬಂದು ಸ್ಪಾನ್ಸರ್ ಮಾಡ್ತಾರೆ. NGO ಅವರು ನೀರು ಅವರೇ ಸ್ಪಾನ್ಸರ್ ಮಾಡ್ತಾರೆ. ತಿನ್ಕೊಂಡು ಆ ಕಡೆ ಈ ಕಡೆ ಇಲ್ಲೇ ಶೆಡ್ ಹಾಕೊಂಡು ಮಲ್ಕೊಂತ ಇದ್ದೀವಿ. ಇವಾಗ ಇವತ್ತು DCM ಬರ್ತಾ ಇದಾರೆ 3 ಗಂಟೆಗೆ. ನೀವು ಅವ್ರ ಮುಂದೆ ಏನ್ ಬೇಡಿಕೆ ಇಟ್ಟಿದ್ದೀರಾ? ಏನೇನೆಲ್ಲ ನ್ಯಾಯ ಕೊಡ್ತೀರಿ ಅಂತ ಕೇಳ್ಬೇಕು. ಇದು ಬಿಟ್ರೆ ಬೇರೆ ಏನು ಆಪ್ಷನ್ ಇಲ್ಲ. ನ್ಯಾಯ ಕೊಡ್ತೀರಿ, ನಮ್ಗೆ ಏನೋ ಒಂದ್ ಮಾಡಿ. ಈ ಚಳಿಯಲ್ಲಿ ವಾಸನೆಯಲ್ಲಿ ಇರಕ್ ಆಗ್ತಾ ಇಲ್ಲ. ಇಷ್ಟು ಚಳಿ ಇದೆ, ನೋಡಿದ್ರಲ್ಲ ಎಷ್ಟು ತುಂಬಾ ಚಳಿ. ವಯಸ್ಸಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಂಡು ಪಾಪ ಹೆಂಗ್ ಮಾಡ್ಕೊಂತಾರೆ. ನೀವೇ ಒಂದ್ಸತಿ ನೋಡಿ, ಎಲ್ಲ ಶೂಟ್ ಮಾಡಿ ಕಳ್ಸ್ರಿ, ಅವ್ರಿಗೆ ಗೊತ್ತಾಗುತ್ತೆ. ಈಗ ಹತ್ತತ್ರ ಅಂದ್ರೆ ಇವಾಗ DCM 3 ಗಂಟೆ ಬರ್ತಾರೆ. ನಂತರ ಸುದ್ದಿ ಕೊಡ್ತೀನಿ ಅಂತ ಹೇಳ್ತಿದಾರೆ, ಅದಕ್ಕೆ ಕಾಯ್ತಾ ಇದೀವಿ. ಮಧ್ಯಾಹ್ನ 3 ಗಂಟೆಗೆ ಬರ್ತಾರಲ್ಲ, ಸಿಹಿ ಸುದ್ದಿ ಕೊಡ್ತಿದ್ದೀನಿ. ಜಮೀರ್ ಸಾಬ್ ಬಂದ್ರು, ಅವ್ರು ಬಂದು ಹೋದ್ರು. ಮೇಡಮ್, ನಿನ್ನೆ ಜಮೀರ್ ಅಹಮದ್ ಕೂಡ ಅವರು ಬಂದ್ರು. ಅವ್ರು ಏನು ಹೇಳಿಕೆ ನೀಡಿದ್ರು ಅಂತ? ಹೇಳಿಕೆ ನೀಡಿದ್ರು ಅಂದ್ರೆ ಟಿವಿಯಲ್ಲೇ ನೋಡ್ಬೇಕು. ಎಲ್ಲ ಜನ ಫುಲ್ಲು ಪಾಪ ಓಡಾಡ್ತಾನೆ ಅವ್ರ ಹಿಂದೆ. ಮಾತಾಡೋದು ಕೇಳಿಸ್ಕೊಂಡೋಗ್ ಹೋಗ್ತಾರೆ. ಅಷ್ಟು ಕ್ರೌಡ್ ಇದೆ ನಿನ್ನೆ ಎಲ್ಲ ಫುಲ್ಲು. ಕೃಷ್ಣ ಬೈರೇಗೌಡ ಅವರಿಂದ ಏನಾದ್ರು ನಿಮ್ಗೆ ಉತ್ತರ ಸಿಕ್ತಾ ಅಂತ? ಇಲ್ಲ ಸರ್, ಸಿಕ್ಕಿಲ್ಲ. ಅವ್ರ ಮನೆ ಹತ್ರ ಎಲ್ಲ ಹೋಗಿದ್ರಿ ಎಲ್ಲ ಹೋಗಿದ್ರಿ. ಅವ್ರು ಸಿಕ್ಕಿಲ್ಲ ಸರ್, ಸಿಕ್ಕಿಲ್ಲ. ವಾಪಸ್ ಬಂದ್ವಿ ಎಲ್ಲ. ಇವತ್ತು DCM ಬರ್ತಾರೆ. ಅವ್ರ ಮುಂದೆ ನಿಮ್ಮ ಬೇಡಿಕೆ ಮನೆ ಎಲ್ಲ ರಿಟರ್ನ್ ಕಟ್ಕೊಡ್ಬೇಕಂತ ಕಟ್ಕೊಡಿ, ನ್ಯಾಯ ಕೊಡಿ, ಕಟ್ಕೊಡಿ ಅಷ್ಟೇ. ಬೇರೆ ಬಡ್ದಾಕಿದೀವಿ ಅಂದ್ಮೇಲೆ ಕಟ್ಕೊಡಿ ಅಷ್ಟೇ. ಇನ್ನೇನ್ ನ್ಯಾಯ ಕೊಡ್ತೀರಾ? ಕಟ್ಕೊಡಿ ನಮ್ಗೆ ಅಷ್ಟೇ. ಈಗ ನಮ್ಮ ರಾಜ್ಯದಲ್ಲಿ ರಾಜಕಾರಣ ಟ್ವೀಟ್ ಮಾಡೋದಕ್ಕಿಂತ ಮುಂಚೆ ಪಕ್ಕದ ರಾಜ್ಯದವರು ಅಂದ್ರೆ ಕೇರಳದವರಿಂದ ಬಂದಿದ್ರಲ್ಲ, ಅವರೆಲ್ಲ ಏನ್ ಹೇಳಿದ್ರು? ಬಂದ್ರು, ನೋಡ್ಕೊಂಡು ಹೋಗಿದಾರೆ. ಅವರು ಕೂಡ ಏನೆಲ್ಲ ಹೇಳಿದ್ರು? ಮನೆಗಳ ಡೆಮೊಲೇಷನ್ ಬಗ್ಗೆ ಹೆಲ್ಪ್ ಮಾಡ್ತೀರಿ ಅಂತ ಹೇಳಿದಾರೆ. ಅವರು ಪಾಪ ಬಟ್ಟೆ ಊಟ ಎಲ್ಲ ಬಂದು ಇರಷ್ಟು ದಿನ ನ್ಯಾಯ ಬರೋ ಗಂಟ ಏನ್ ಮಾಡ್ತಾರೆ ಅವ್ರ ಕೆಳಗೆ ಅವ್ರು ಮಾಡಬಿಟ್ಟು ಹೋಗ್ತಾವ್ರೆ.